ಆರ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಓಕೆ, ಕರ್ನಾಟಕಕ್ಕೆ ಕಾವೇರಿ ಆಘಾತ. ಏನು ಆಘಾತ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಇವಾಗ ತಮಿಳುನಾಡಿಗೆ ನೀರು ಹರಿಸಲು CWMA ಆದೇಶವನ್ನು ಕೊಟ್ಟಿದೆ. ಎಕ್ಸ್ಪೆಕ್ಟೆಡ್, ನನ್ನ ಪ್ರಕಾರ ಇದು ಎಕ್ಸ್ಪೆಕ್ಟೆಡ್. ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಹರಿಸೋದಕ್ಕೆ ಆದೇಶ, ಅಂದರೆ CWRC ಆದೇಶವನ್ನೇ ಎತ್ತಿ ಹಿಡಿದಿದೆ. CWRC ಆದೇಶ ಮಾರ್ಪಾಡು ಮಾಡಿಲ್ಲ CWMA, ಅದೇ ಆದೇಶವನ್ನು ಎತ್ತಿ ಹಿಡಿದಿದೆ. ಹಾಗಾಗಿ ನೀರನ್ನು ಬಿಡಲೇಬೇಕಾದ ಅನಿವಾರ್ಯತೆ. CWRC ಆದೇಶ ಕೊಟ್ಟಾಗ ನಾವು ನೀರು ಬಿಡಲ್ಲ ಅಂದಿದ್ರು ರಾಜ್ಯ ಸರ್ಕಾರದವರು, ಮುಖ್ಯಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು. ಈಗ CWMAನೂ ಕೂಡ ಅದೇ ಆದೇಶ ಮಾಡಿದೆ. ಹಾಗಾಗಿ ನನ್ನ ಪ್ರಕಾರ ನೀರು ಬಿಡಲೇಬೇಕಾದ ಅನಿವಾರ್ಯತೆ ಇದೆ. ನೀರು ಬಿಡಲೇಬೇಕಾದ ಅನಿವಾರ್ಯತೆ. ಯಾಕೆಂದರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂದರೆ ಸುಪ್ರೀಂ ಕೋರ್ಟ್ ಮೊದಲು ಆದೇಶ ಪಾಲನೆ ಮಾಡಿ ಬನ್ನಿ ಅಂತಾರೆ ಅವರು. ಹಾಗಾಗಿ ನೀರು ಬಿಡಲೇಬೇಕು. 15 ದಿನ 3,500 ಕ್ಯೂಸೆಕ್ ನೀರು ಬಿಡಲೇಬೇಕು. ತಮಿಳುನಾಡಿಗೆ ನೀರು ಕೊಡಿ ಅಂತ CWMA ಅವರು ಹೇಳಿದ್ರು. ಸಾಮಾನ್ಯ CWRC ಆದೇಶವನ್ನು ತಡೆ ಕೊಡಲ್ಲ ಇವರು, ಯಾವಾಗಲೂ ಕೊಟ್ಟಿಲ್ಲ ಈ ಹಿಂದೆ. ನೀವೆಷ್ಟೇ ಸಮರ್ಥ ವಾದ ಮಂಡಿಸಿದ್ರು ಅಷ್ಟೇ. ನೀರೇನಿದೆ ನಿಮ್ಮ ಹತ್ರ 2 ಲೋಟ ನೀರಿದೆಯಾ, 1 ಲೋಟ ತಮಿಳುನಾಡು ಕೊಡಿ, 1 ಲೋಟ ನೀವು ಕುಡೀರಿ ಅಂತಾರೆ ಅವರು. ಅದನ್ನೇ ಅವ್ರ ಪ್ರಕಾರ ಸಾಮಾಜಿಕ ನ್ಯಾಯ ಅಂತಾರೆ. ಅವರು ಬೆಳೆಗಾದರೂ ಬೆಳೆಸ್ಕೊಳ್ಳಿ, ಕುಡಿಯೋಕ್ಕಾದ್ರೂ ಬಳಸ್ಕೊಳ್ಳಿ, ನಿಮ್ಗೆ ಯಾಕದು, ಅವ್ರ ಪಾಲೇನಿದೆ ಅದನ್ನು ಕೊಡಿ ಅವ್ರಿಗೆ ಅಂತ ಅವ್ರು ಹೇಳೋದು. ನಮ್ಮ ವಾದ ಇರೋದು ನಮಗೇ ಕುಡಿಯೋಕ್ಕೆ ನೀರಿಲ್ಲ, ಅವ್ರು ಬೆಳೆ ಕೇಳ್ತಾ ಇದ್ದಾರೆ ಸ್ವಾಮಿ ಅಂದರೆ ಅವೆಲ್ಲ ಗೊತ್ತಿಲ್ಲ, ಕೊಡಿ ಅಷ್ಟೇ. CWRC ಏನು ಆದೇಶ ಮಾಡಿತ್ತು ಅದರ ಪ್ರಕಾರ ಕೊಡಿ. 15 ದಿನ ಬಿಟ್ಕೊಂಡು ಇನ್ನೊಂದು ಸಭೆ ಮಾಡ್ತಾರೆ. ಅಷ್ಟೊತ್ತಿಗೆ ಏನಾದ್ರು ಚೂರು ಪಾರು ಮಳೆ ಆಗಿದೆ ಅಂತ ಗೊತ್ತಾದರೆ ಇನ್ನೂ 15 ದಿನ ಬಿಡಿ ಅಂತಾರೆ. ಈಗ ಇಲ್ಲಿ ರಾಜ್ಯದಲ್ಲಿ ಹೋರಾಟ ಇನ್ನೂ ಜಾಸ್ತಿ ಆಗುತ್ತೆ ಸಹಜವಾಗಿ. ಇದು ಮರಣ ಶಾಸನ, ನಾವು ರಕ್ತ ಕೊಟ್ಟೆವು ನೀರು ಕೊಡೆವು ಎಲ್ಲವೂ ಶುರುವಾಗುತ್ತೆ. ಕನ್ನಡ ಪರ ಸಂಘಟನೆಯವರೆಲ್ಲರೂ ಕೂಡ ಕಾಯ್ತಾ ಇದ್ದರು, ಆದೇಶ ಏನು ಅಂತಕ್ಕಂಥದ್ದು ಕಾಯ್ತಾ ಇದ್ದರು. ಇನ್ನು ಮುಂದೆ ಇವತ್ತಿಂದನೇ ಈಗಿಂದಲೇ ಹೋರಾಟ. ಒಟ್ಟಾರೆ ಈಗ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಕರ್ನಾಟಕಕ್ಕೆ ಕಾವೇರಿ ಶಾಕ್. 3,500 ಕ್ಯೂಸೆಕ್ ನೀರು ಬಿಡಿ 15 ದಿನ ಅಂತ ಏನು ಹೇಳಿದ್ರು ಅದನ್ನು ಬಿಡಬೇಕು, ಅಷ್ಟೇ ವಿಚಾರ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೀಟಿಂಗ್ ಇವತ್ತು ನಡೆದಾಗ ನಾವು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ವಾದಗಳನ್ನು ಭಾಳ ಎಫೆಕ್ಟಿವ್ ಆಗಿ ಮಂಡನೆ ಮಾಡಿದ್ದೀವಿ. ತಮಿಳುನಾಡು ನವರು ಕೂಡ ಇದ್ದರು. ತಮಿಳುನಾಡು ಕೂಡ ತಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಚೇರ್ಮನ್ ಮುಂದೆ ಸದಸ್ಯರುಗಳ ಮುಂದೆ ಮಂಡನೆ ಮಾಡಿದ್ದಾರೆ. ಈಗ ಮ್ಯಾನೇಜ್ಮೆಂಟ್ ಅಥಾರಿಟಿನವರು ಒಂದು ಡಿಸಿಷನನ್ನು ತೆಗೆದುಕೊಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಇದ್ದಾರೆ, ಡೆಲ್ಲಿನಲ್ಲಿ ಇದ್ದಾರೆ, ಅವರಿಗೆ ನಾನು ಬ್ರೀಫ್ ಮಾಡ್ತೀನಿ, ಅವರು ತಮ್ಮ ಮುಂದಕ್ಕೆ. I am only saying that the Honorable Chief Minister is here. Honorable Chief Minister is here and I am going to brief him. He will tell you further. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ನಾನು ಆಗಲೇ ಕೇಳ್ತಾ ಇದ್ದೆ, ಗೌರವ್ ಗುಪ್ತಾ ಅವರು ಏನು ಆದೇಶ ಆಗಿದೆ ಅದನ್ನು ಹೇಳ್ಬೋದಾಗಿತ್ತು ನೇರವಾಗಿ. ಅದನ್ನು ಬಿಟ್ಟು ಮುಖ್ಯಮಂತ್ರಿ ಹತ್ರಕ್ಕೆ ಹೋಗಿ ಬ್ರೀಫ್ ಮಾಡ್ತೀನಿ, ಅವ್ರು ಹೇಳ್ತಾರೆ ಯಾಕೆ ಈಗ ನೀರು ಬಿಡಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬೋದಾಗಿತ್ತಲ್ಲ ಅಂತ. ಕದ್ದು ಮುಚ್ಚಿ ಏನು ವಿಚಾರ ಅದು? ನೋಡಿ, CWMA ಮೀಟಿಂಗ್ನಲ್ಲಿ ಆಗಿರುವಂಥದ್ದು ಇಷ್ಟೇ. CWRC ಆದೇಶವನ್ನು ಪಾಲಿಸಿ ಅನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ನಮಗೆ ಮೂಲಗಳು ಹೇಳ್ತಾ ಇರುವಂಥದ್ರ ಪ್ರಕಾರ ನಾವು ದೊಡ್ಡ ಪ್ರಮಾಣದ ನೀರನ್ನು ಕೇಳಿಲ್ಲ, ಭಾಳ ಕಡಿಮೆ ಪ್ರಮಾಣದ ನೀರನ್ನು ಹರಿಸಲಿಕ್ಕೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ನಿಮಗೆ TMC ಲೆಕ್ಕದಲ್ಲಿ ನಾವು ನೀರನ್ನು ಕೇಳಿಲ್ಲ, ಕ್ಯೂಸೆಕ್ಸ್ ಲೆಕ್ಕದಲ್ಲಿ ನೀರನ್ನು ಕೇಳಿರುವಂಥದ್ದು. ಹಾರ್ಡ್ಲಿ 15 ದಿನದಲ್ಲಿ 4 TMC ನೀರನ್ನು ಮಾತ್ರ ಕೇಳಿರುವಂಥದ್ದು. ನಮಗೂ ಕರ್ನಾಟಕದಲ್ಲಿ ಬರ ಇದೆ, ನೀರಿನ ಕೊರತೆ ಇದೆ, ಎಲ್ಲವನ್ನು ಕೂಡ ನಮಗೂ ಅರ್ಥ ಆಗುತ್ತೆ. ಸ್ಟಿಲ್ ಕೆಳ ರಾಜ್ಯದಕ್ಕೂ ಕೂಡ ನ್ಯಾಯವನ್ನು ಒದಗಿಸಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಆದೇಶವನ್ನು ಫಾಲೋ ಮಾಡಿ ಮುಂದಿನ ಹಂತದಲ್ಲಿ ಬೇಕಾದರೆ ಆದೇಶದಲ್ಲಿ ಒಂದಷ್ಟು ಪರಿಷ್ಕರಣೆ ತರೋಣ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಮಾಹಿತಿಯನ್ನು ಗೌರವ್ ಗುಪ್ತಾ ಅವರು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳಲಿಕ್ಕೆ ಹಿಂದೇಟನ್ನು ಹಾಕಿದ್ದಾರೆ. ಅವರು ಮುಖ್ಯಮಂತ್ರಿಗಳಿಗೆ ಮೊದಲು ಹೋಗಿ ಬ್ರೀಫ್ ಮಾಡಿ ಮತ್ತೆ ಮುಖ್ಯಮಂತ್ರಿಗಳ ಮೂಲಕ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವಂಥದ್ದು ಅವರ ಸ್ಟ್ರಾಟಜಿ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಒಂದು ರೀತಿ ಕರ್ನಾಟಕಕ್ಕೆ ಈ ಸಭೆಯಲ್ಲಿ ಹಿನ್ನಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಗೌರವ್ ಗುಪ್ತಾ ಅವರು ನೇರವಾಗಿ ಮಾಧ್ಯಮಗಳ ಜೊತೆಗೆ ಮಾತನಾಡಿಲ್ಲ ಅನ್ನುವಂಥದ್ದು ಕೂಡ ಗಮನಿಸಬೇಕಾದಂಥ ಸಂಗತಿ. ಈಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರ 3,500 ಕ್ಯೂಸೆಕ್ ನೀರು 15 ದಿನಗಳ ಕಾಲ ಹರಿಸಲಿಕ್ಕೆ ಶಿಫಾರಸು ಏನು ಮಾಡಲಾಗಿದೆ ಅದನ್ನು ಎತ್ತಿ ಹಿಡಿಯಲಾಗಿದೆ. ತಮಿಳುನಾಡಿಗೆ ಮುಂದಿನ 15 ದಿನ ನೀರು ಹರಿಸಬೇಕು ಅನ್ನುವಂಥ